ಮತ್ತು ಕನ್ನಡ ರಂಗಭೂಮಿಯ ಶ್ರೀಮಂತ ಇತಿಹಾಸವನ್ನು ಬಹಳ ಚೆನ್ನಾಗಿ ವಿವರಿಸುತ್ತದೆ. ಮಾರ್ಚ್ 27ರಂದು ಆಚರಿಸಲಾಗುವ ಈ ವಿಶೇಷ ದಿನದ ಕುರಿತು ನೀವು ಹಂಚಿಕೊಂಡಿರುವ ಪ್ರತಿಯೊಂದು ಅಂಶವೂ ತಿಳಿವಳಿಕೆಯಿಂದ ಕೂಡಿದೆ. ವಿಶ್ವ ರಂಗಭೂಮಿ ದಿನವನ್ನು ಅಂತಾರಾಷ್ಟ್ರೀಯ ರಂಗಭೂಮಿ ಸಂಸ್ಥೆ ITI 1961ರಲ್ಲಿ ಪ್ರಾರಂಭಿಸಿದ್ದು, ರಂಗಭೂಮಿಯ ಮಹತ್ವವನ್ನು ಜಗತ್ತಿಗೆ ಸಾರುವ ಉದ್ದೇಶವನ್ನು ಹೊಂದಿದೆ. ಪ್ರತಿ ವರ್ಷ ಮಾರ್ಚ್ 27ರಂದು ITI ಕೇಂದ್ರಗಳು ಮತ್ತು ರಂಗಭೂಮಿ ಸಮುದಾಯವು ವಿವಿಧ ಕಾರ್ಯಕ್ರಮಗಳ ಮೂಲಕ ಈ ದಿನವನ್ನು ಆಚರಿಸುತ್ತದೆ. ಇದರ ಮುಖ್ಯ ಆಕರ್ಷಣೆಯೆಂದರೆ ವಿಶ್ವದ ಪ್ರಮುಖ ವ್ಯಕ್ತಿಯೊಬ್ಬರು ನೀಡುವ ಅಂತಾರಾಷ್ಟ್ರೀಯ ಸಂದೇಶ. 1967ರಲ್ಲಿ ಮೊದಲ ಸಂದೇಶವನ್ನು ನೀಡಿದ ಜೀನ್ ಕಾಕ್ಟಿಯೋ ಅವರ ಕೊಡುಗೆಯನ್ನು ಇಲ್ಲಿ ಸ್ಮರಿಸಬಹುದು. ಕರ್ನಾಟಕವು ರಂಗಭೂಮಿಯ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಇತಿಹಾಸವನ್ನು ಹೊಂದಿದೆ. 1900ರ ದಶಕದ ಆರಂಭದಲ್ಲಿ ಗುಬ್ಬಿ ವೀರಣ್ಣನವರು ಸ್ಥಾಪಿಸಿದ ಕಂಪನಿಯು ಕನ್ನಡ ರಂಗಭೂಮಿಗೆ ಭದ್ರ ಬುನಾದಿಯನ್ನು ಹಾಕಿತು. ನಂತರ ನರಸಿಂಹರಾಜು, ಬಾಲಕೃಷ್ಣ, ಜಿ.ವಿ. ಅಯ್ಯರ್, ಬಿ.ವಿ. ಕಾರಂತ್, ಮಾಸ್ಟರ್ ಹಿರಣ್ಣಯ್ಯ, ಡಾ. ರಾಜ್ಕುಮಾರ್ ಮುಂತಾದ ಅನೇಕ ದಿಗ್ಗಜ ಕಲಾವಿದರು ಕನ್ನಡ ರಂಗಭೂಮಿಯನ್ನು ಶ್ರೀಮಂತಗೊಳಿಸಿದರು ಮತ್ತು ಕನ್ನಡ ಚಿತ್ರರಂಗಕ್ಕೂ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು. ಸಿಂಗಾನಲ್ಲೂರು ಪುಟ್ಟಸ್ವಾಮಿಯ, ಗುಬ್ಬಿ ವೀರಣ್ಣ, ವರದಾಚಾರ್ಯರು, ಗರುಡ ಸದಾಶಿವರಾಯರು, ಸುಬ್ಬಯ್ಯ ನಾಯ್ಡು, ಆರ್. ನಾಗೇಂದ್ರ ರಾಯರು, ಮಾಸ್ಟರ್ ಹಿರಣ್ಣಯ್ಯ, ಬಳ್ಳಾರಿ ರಾಘವ, ಗಂಗಾಧರಯ್ಯ, ನಾಗೇಂದ್ರ ರಾಯರು, ಜಯಮ್ಮ, ಸುಂದರಮ್ಮ, ಲಕ್ಷ್ಮೀಬಾಯಿ, ನಂಜನಗೂಡಿನ ಶ್ರೀಕಂಠ ಶಾಸ್ತ್ರಿಗಳು, ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು, ಅನಾಕ್ರು ಮತ್ತು ಅಣ್ಣಾವ್ರು. ಡಾ. ರಾಜ್ಕುಮಾರ್ ಅವರು ಕನ್ನಡ ರಂಗಭೂಮಿಯ ಹೆಮ್ಮೆಯ ಕಲಾವಿದರು. ಇವರೆಲ್ಲರೂ ತಮ್ಮ ಅದ್ಭುತ ಪ್ರತಿಭೆ ಮತ್ತು ಕೊಡುಗೆಗಳ ಮೂಲಕ ಕನ್ನಡ ನಾಡಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಕನ್ನಡ ರಂಗಭೂಮಿ ಮತ್ತಷ್ಟು ಬೆಳೆಯಲಿ ಮತ್ತು ಅದರ ಕೀರ್ತಿ ಸದಾಕಾಲ ಉಳಿಯಲಿ ಎಂದು ಹಾರೈಸೋಣ.